ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಲಕ್ಕೇಶ್ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಪೈಲ್ವಾನ್ ಸಿನಿಮಾನ ನಾನು ರಿವ್ಯೂ ಮಾಡ್ತಾ ಇದ್ದೀನಿ. ಸಿನಿಮಾನ ಇವಾಗ ಜಸ್ಟ್ ನೋಡ್ಕೊಂಡು ಬಂದೆ. ಸೊ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಆ ಒಂದು ಸಿನಿಮಾ ಹೇಗಿದೆ, ಹಿಟ್ಟಾ ಫ್ಲಾಪಾ ಅಂತ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ವಿಡಿಯೋನ ಕೊನೆ ತನಕ ನೋಡಿ ಅಂತ ಹೇಳ್ತಾ, ಅದಕ್ಕಿಂತ ಮುಂಚೆ ನೀವೇನಾದ್ರು ಫಸ್ಟ್ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೊತೆ ವಿಡಿಯೋ ಇಷ್ಟ ದಯವಿಟ್ಟು ಇವಾಗಲೇ ಒಂದು ಲೈಕ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಬನ್ನಿ ಶುರು ಮಾಡೋಣ. ಓಕೆ ಗೈಸ್, ವಿಡಿಯೋನ ಶುರು ಮಾಡೋದಕ್ಕಿಂತ ಮುಂಚೆ ಕಿಚ್ಚ ಸುದೀಪ್ ಅವ್ರಿಗೆ ಒಂದು ಸಲಾ ಮಾಡಿಬಿಡ್ತೀನಿ. ಯಾಕೆ ಅಂತಂದರೆ ಅವ್ರಿಗೆ ಆ ಒಂದು ಸಿನಿಮಾಗೋಸ್ಕರ ಅವರು ಕೊಟ್ಟಿರುವಂಥ ಒಂದು ಡೆಡಿಕೇಶನ್ ನನಗೆ ನಿಜವಾಗ್ಲೂ ತುಂಬ ಇಷ್ಟ ಆಯಿತು. ಆ ಒಂದು ಸಿನಿಮಾನ ನೋಡಬೇಕಾದ್ರೆ ನಿಮಗೆ ಎದ್ದು ಕಾಣುತ್ತೆ ಕಿಚ್ಚ ಸುದೀಪ್ ಅವರು ಎಷ್ಟು ಕಷ್ಟಪಟ್ಟು ಆ ಒಂದು ಬಾಡಿನ ಬಿಲ್ಡ್ ಮಾಡಿದ್ದಾರೆ ಅಂತ. ಯಾಕೆ ಅಂತಂದರೆ ಒಂದು ಬಾಡಿನ ಬಿಲ್ಡ್ ಮಾಡೋದು ತಮಾಷೆ ಮಾತಲ್ಲ. ಅವರು ಪ್ರತಿಯೊಂದೂ ಒಂದು ಸಿಕ್ಕಾಪಟ್ಟೆ ಒಂದು ಡೆಡಿಕೇಶನ್ ಕೊಟ್ಟಿದ್ದಾರೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ನಾನು ಪ್ರತಿಯೊಂದನ್ನು ಹೇಳ್ತೀನಿ. ಅವರು ಬೈಸಿಪ್ಸ್ ಆಗ್ಬೋದು, ಶೋಲ್ಡರ್ ಆಗ್ಬೋದು, ಆಮೇಲೆ ಪ್ಯಾಕ್ಸ್ ಆಗ್ಬೋದು, ಸಿಕ್ಕಾಪಟ್ಟೆ ವರ್ಕೌಟ್ ಮಾಡಿದ್ದಾರೆ. ಸಿಕ್ಕಾಪಟ್ಟೆ ವರ್ಕೌಟ್ ಮಾಡಿದ್ರೆ ಮಾತ್ರ ಆ ಥರ ಒಂದು ಬಾಡಿ ಬರೋದಕ್ಕೆ ಸಾಧ್ಯ. ಸೊ ಇದನ್ನು ನಾನು ಮೊದಲೇ ಹೇಳ್ಬಿಡ್ತೀನಿ, ಕಿಚ್ಚ ಸುದೀಪ್ ಅವರು ಈ ಒಂದು ಸಿನಿಮಾಗೋಸ್ಕರ ತುಂಬ ಕಷ್ಟಪಟ್ಟಿದ್ದಾರೆ. ಅದಕ್ಕೆ ಪ್ರತಿಫಲನೂ ಕೂಡ ಖಂಡಿತವಾಗ್ಲೂ ಇವಾಗ ನೋಡ್ತಾ ಇದ್ದಾರೆ ಅಂತಲೇ ಹೇಳೋದಕ್ಕೆ ಇಷ್ಟಪಡ್ತೀನಿ. ಯಾಕೆ ಅಂತಂದರೆ ಪೈಲ್ವಾನ್ ಸಿನಿಮಾ ಬಂದು ಸೂಪರ್ ಹಿಟ್ ಸಿನಿಮಾ, ಸಖತ್ತಾಗಿದೆ ಸಿನಿಮಾ. ಒಂದೊಂದು ಸೀನು ಕೂಡ ಗೂಸ್ ಬಂಪ್ಸ್ ಅಂತಾರಲ್ಲ, ಪ್ರತಿಯೊಂದು ಫೀಲ್ ಕೂಡ ಕೊಡುತ್ತೆ ನಿಮಗೆ ಒಂದು ಸಿನಿಮಾನ ನೋಡಬೇಕಾದ್ರೆ. ಫಸ್ಟ್ ಆಫ್ ಆಲ್ ಅಂತೂ ನಿಮಗೆ ಒಂದು ರೊಮ್ಯಾಂಟಿಕ್ ಇರುವಂಥ ಒಂದು ಸ್ಟೋರಿನ ತೋರಿಸ್ತಾರೆ. ಅಂತಂದರೆ ಒಂದು ರೊಮ್ಯಾಂಟಿಕ್ ಇರುವಂಥ ಒಂದು ಸೀನ್ಸ್ಗಳು ಬರುತ್ತೆ ನಿಮಗೆ, ಒಂದು ಕಾಲೇಜ್ ಸ್ಟೂಡೆಂಟ್ಸ್ಗಳಿಗೆ ತುಂಬ ಇಷ್ಟ ಆಗುತ್ತೆ. ಸೆಕೆಂಡ್ ಹಾಫ್ ಅಂತೂ ಒಂದು ಮೆಸೇಜ್ಗಳ ಜೊತೆ ಸೀನ್ಸ್ಗಳಿದ್ದಾವೆ, ಎಮೋಷನ್ ಸೀನ್ಸ್ಗಳು. ನೀವು ಕಂಟ್ರೋಲ್ ಮಾಡ್ಕೊಳ್ಳೋದಕ್ಕಾಗಲ್ಲ. ಎಷ್ಟೇ ಕಂಟ್ರೋಲ್ ಮಾಡಿದ್ರು ಕೂಡ ನಿಮಗೆ ಕಂಟ್ರೋಲ್ ಮಾಡ್ಕೊಳ್ಳೋದಕ್ಕಾಗಲ್ಲ. ಅಷ್ಟು ಒಂದು ಅರ್ತು ಬಿಡ್ತೀರಾ ಅಂತಲೇ ಹೇಳೋದಕ್ಕೆ ಇಷ್ಟಪಡ್ತೀನಿ. ಆ ಥರ ಒಂದೊಂದು ಸೀನ್ಗಳನ್ನ ಮಡಗಿದ್ದಾರೆ. ಅದ್ರ ಜೊತೆಗೆ ಒಂದೊಂದು ಮೆಸೇಜ್ಗಳನ್ನ ಮಡಗಿದ್ದಾರೆ ಕಣ್ರಪ್ಪ. ಒಂದೊಂದು ಸೀನಲ್ಲೂ ಕೂಡ ಸಖತ್ತಾಗಿರುವಂಥ ಒಂದು ಮೆಸೇಜ್ಗಳಿದ್ದಾವೆ. ಜನಗಳು ಯಾವ್ಯಾವ ರೀತಿ ಕಷ್ಟಪಡ್ತಾರೆ, ಹೊಟ್ಟೆಪಾಡಿಗೋಸ್ಕರ ಏನೇನೆಲ್ಲ ಮಾಡ್ತಾರೆ, ಆ ಪ್ರತಿಯೊಂದು ಸೀನ್ಗಳನ್ನ ನೋಡ್ತಾ ಇದ್ರೆ ನಿಮಗೆ ನಿಜವಾಗ್ಲೂ ಕರಳು ಚುರುಕು ಅಂದ್ಬಿಡುತ್ತೆ. ಆ ಥರ ಒಂದು ಸೀನ್ನ ಮಾಡಿದ್ದಾರೆ. ನನಗಂತೂ ಸಿನಿಮಾ ಅಂತೂ ತುಂಬ ಇಷ್ಟ ಆಯಿತು. ಈ ಒಂದು ಸಿನಿಮಾದಲ್ಲಿ ಮ್ಯೂಸಿಕ್ ಬಗ್ಗೆ ನಾನು ಹೇಳೋವಾಗಿಲ್ಲ. ಪ್ರತಿಯೊಂದು ಸಾಂಗ್ಸು ಕೂಡ ಸೂಪರಾಗಿದೆ. ಎಲ್ಲ ವೀಡಿಯೋ ಸಾಂಗ್ಸ್ಗಳು ಕೂಡ ಸೂಪರಾಗಿದೆ. ಅದ್ರ ಜೊತೆಗೆ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಬೆಂಕಿಯಾಗಿ ಮಾಡಿದ್ದಾರೆ ಕಣ್ರಪ್ಪ. ಒಂದೊಂದು ಸೀನ್ಗಳನ್ನ ನೋಡ್ತಾದಾಗ ಒಂದು ಗೂಸ್ ಬಂಪ್ಸ್ ಬರುತ್ತೆ ಅಂತ ಹೇಳ್ಬೋದು ಆ ಒಂದು ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ಕಿಂದ. ಸೊ ಮೊದಲನೇದು ಒಂದು ಹೀರೋಗೆ ಒಂದು ಇಂಟ್ರೊಡಕ್ಷನ್ ಸಾಂಗ್ ಇದೆ. ಆ ಒಂದು ಸಾಂಗ್ನ ನೀವು ಕೇಳ್ತಾ ಇದ್ದಾರೆ, ಬಂದ ನೋಡೋ ಪೈಲ್ವಾನ್ ಅಂತ. ಸೊ ಒಂಥರ ಡಿಫ್ರೆಂಟ್ ಆಗುವಂಥ ಒಂದು ಫೀಲ್ ಕೊಡುತ್ತೆ ಅಂತಲೇ ಹೇಳ್ಬೋದು. ಕಿಚ್ಚ ಸುದೀಪ್ ಅವರ ಎಂಟ್ರಿ ತುಂಬ ಚೆನ್ನಾಗಿದೆ ಒಂದು ಸಿನಿಮಾದಲ್ಲಿ. ಗರಡಿ ಮನೆಯಿಂದ ಅವರ ಒಂದು ಎಂಟ್ರಿ ಶುರು ಆಗುತ್ತೆ. ಜೊತೆಗೆ ಈ ಒಂದು ಫೀಲ್ನು ನಿಮ್ಗೆ ಹೇಳಬೇಕು, ಗರಡಿ ಮನೆಯೂ ಕೂಡ ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ಅದರಲ್ಲಿ ಏನೇನು ಒಂದು ಎಕ್ವಿಪ್ಮೆಂಟ್ಗಳಿರುತ್ತೆ, ಪ್ರತಿಯೊಂದೂ ಎಲ್ಲ ಒಂದು ಎಕ್ವಿಪ್ಮೆಂಟ್ಗಳನ್ನು ಕೂಡ ಆ ಒಂದು ಸಿನಿಮಾಗಳಲ್ಲಿ ತೋರಿಸಿದ್ದಾರೆ. ಸೊ ಆ ಒಂದು ಗರಡಿ ಮನೆಯನ್ನು ನೋಡ್ತಾ ಇದ್ರೆ ನಿಮಗೆ ನಿಜವಾಗ್ಲೂ ಏನಾದರೂ ಮಾಡಬೇಕು ಅಂತ ಅನಿಸುತ್ತೆ. ಸೊ ಆ ಥರ ಒಂದು ಫೀಲ್ ಕೊಡುತ್ತೆ ಒಂದು ಸಿನಿಮಾನ ನೋಡಿದಾಗ. ಸೊ ಎಲ್ಲದಕ್ಕಿಂತ ಒಂದು ಲೈನಲ್ಲಿ ಹೇಳಬೇಕು ಅಂತಂದರೆ ನಿಮ್ಗೆ ಈ ಒಂದು ಸಿನಿಮಾ ಒಂದು ಮೋಟಿವೇಶನಲ್ ಸಿನಿಮಾ ಅಂತಲೇ ಹೇಳೋದಕ್ಕೆ ಇಷ್ಟಪಡ್ತೀನಿ. ಒಂದು ಇನ್ಸ್ಪೈರ್ ಮಾಡುತ್ತೆ ಒಂದು ಸಿನಿಮಾ ನೋಡಿದ್ರೆ. ದಯವಿಟ್ಟು ಈ ಒಂದು ಸಿನಿಮಾನ ಎಲ್ಲರೂ ಕೂಡ ನೋಡಬೇಕು. ದರ್ಶನ್ ಫ್ಯಾನ್ಸ್ ಆಗ್ಬೋದು, ಯಶ್ ಫ್ಯಾನ್ಸ್ ಆಗ್ಬೋದು, ಯಾರ್ಯಾರು ಫ್ಯಾನ್ಸ್ಗಳಿದ್ದೀರಾ ಪ್ರತಿಯೊಬ್ಬರೂ ಈ ಒಂದು ಸಿನಿಮಾನ ನೋಡಿ. ಯಾಕೆಂತಂದರೆ ಈ ಒಂದು ಸಿನಿಮಾ ಅಷ್ಟು ತುಂಬ ಚೆನ್ನಾಗಿದೆ. ನನ್ನ ಪ್ರಕಾರ ಹೇಳ್ತಾ ಇದ್ದೀನಿ. ನಿಜವಾಗ್ಲೂ ನನಗೆ ಪರ್ಸ್ನಲಿ ಸಿನಿಮಾ ನಿಜವಾಗ್ಲೂ ನನಗೆ ತುಂಬ ಇಷ್ಟ ಆಯಿತು. ಯಾಕೆಂದರೆ ಕಿಚ್ಚ ಸುದೀಪ್ ಅವ್ರದ್ದು ಈ ಒಂದು ಸಿನಿಮಾ ಒಂದು 5 ಭಾಷೆಯಲ್ಲಿ ಬರ್ತಾ ಇದೆ. KGF ಸಿನಿಮಾ ಆದಮೇಲೆ ಇಷ್ಟು ಭಾಷೆಯಲ್ಲಿ ಬರ್ತಾ ಇರೋದು. ಸೊ ಈ ಒಂದು ಸಿನಿಮಾ ಯಾವ ರೀತಿ ರೀಚ್ ಆಗುತ್ತೋ ಬೇರೆಯವ್ರ ಭಾಷೆಯವ್ರಿಗೆ ಅಂತ ನಾನು ತುಂಬ ಯೋಚನೆ ಮಾಡ್ತಿದ್ದೆ, ಯಾವ ಥರ ಆಗ್ಬೋದು ರೀಚು ಅಂತ. ಯಾಕೆಂದರೆ ಕನ್ನಡ ಆಡಿಯನ್ಸ್ಗಳು ಆಲ್ರೆಡಿ ಕೈ ಹಿಡಿದಿದ್ದಾರೆ. ಯಾಕೆಂದರೆ ಸುದೀಪ್ ಅವ್ರಿಗೆ ಗೊತ್ತಿರೋದೆ, ನಿಮಗೆ ತುಂಬ ಫ್ಯಾನ್ಸ್ಗಳಿದ್ದಾರೆ ಸೊ ಕನ್ನಡದಲ್ಲಿ. ಸೊ ಬೇರೆ ಭಾಷೆಯಲ್ಲೂ ಇದ್ದಾರೆ, ಬಟ್ ಎಲ್ರಿಗೂ ತಲುಪಬೇಕಲ್ಲ ಸಿನಿಮಾ. ಸೊ ಆ ಒಂದು ಕಾರಣಕ್ಕೆ ಸಿನಿಮಾ ಚೆನ್ನಾಗಿದ್ದರೆ ಮಾತ್ರ ಎಲ್ಲರೂ ಅಕ್ಸೆಪ್ಟ್ ಮಾಡ್ಕೊಳ್ಳೋದು. ಸೊ ಆ ಒಂದು ಕಾರಣಕ್ಕೆ ಸಿನಿಮಾ ಹೇಗೆ ಮಾಡಿದಾರೋ ಅಂತ ಅಂದ್ಕೊಳ್ತಾ ಇದೆ ಸಿನಿಮಾ ನೋಡೋದಕ್ಕೆ ಹೋದಾಗ. ಬಟ್ ಆ ಒಂದು ಸಿನಿಮಾ ನೋಡಿದ್ಮೇಲೆ ನಾನು ಇವಾಗ ಒಂದು ಧೈರ್ಯದಿಂದ ಹೇಳ್ತೀನಿ, ಆ ಒಂದು ಸಿನಿಮಾ ಖಂಡಿತವಾಗ್ಲೂ ಎಲ್ಲರೂ ಕೂಡ ಸೂಪರ್ ಹಿಟ್ ಮಾಡೇ ಮಾಡ್ತಾರೆ. ಒಂದು ಬ್ಲಾಕ್ ಬಸ್ಟರ್ ಹಿಟ್ ಕಿಚ್ಚ ಸುದೀಪ್ ಅವರ ಒಂದು ಲೈನಲ್ಲಿ ಸೇರಿಕೊಳ್ಳುತ್ತೆ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಒಟ್ಟಿನಲ್ಲಿ ಈ ಒಂದು ಸಿನಿಮಾ ಅಂತೂ ಸೂಪರ್ ಆಗಿದೆ. ನನಗಂತೂ ತುಂಬ ಇಷ್ಟ ಆಯಿತು. ಈ ಒಂದು ಸಿನಿಮಾನ ಪೈಲ್ವಾನ್ ಸಿನಿಮಾನ ಯಾರೆಲ್ಲ ನೋಡಿದರೆ ದಯವಿಟ್ಟು ಕಮೆಂಟ್ ಮಾಡಿ. ಸೊ ನಿಮ್ಗೆ ಹೇಗೆ ಅನ್ನಿಸ್ತಾ ಒಂದು ಸಿನಿಮಾ ಅಂತ. ಸೊ ಆ ಒಂದು ಕಮೆಂಟ್ಸ್ಗಳನ್ನ ನೋಡಿ ತುಂಬ ಜನ ಸಿನಿಮಾಗಳಿಗೆ ಹೋಗ್ತಾ ಇರ್ತಾರೆ. ಯಾಕೆಂತಾರೆ ಇವಾಗ ಏನು ಆನ್ಲೈನಲ್ಲಿ ಯಾವ ರೀತಿ ರಿವ್ಯೂ ಬರುತ್ತೆ ಅದ್ರ ಮೇಲೆ ಜನಗಳು ಸಿನಿಮಾನ ನೋಡೋದಕ್ಕೆ ಹೋಗೋದು. ಸೊ ಆ ಒಂದು ಕಾರಣಕ್ಕೆ ದಯವಿಟ್ಟು ಕಮೆಂಟ್ ಮಾಡಿ, ನಿಮ್ಗೆ ಹೇಗೆ ಅನ್ನಿಸ್ತು ಸಿನಿಮಾ ಫ್ರ್ಯಾಂಕಾಗಿ ಕಮೆಂಟ್ ಮಾಡಿ. ನನಗಂತೂ ತುಂಬ ಇಷ್ಟ ಆಯಿತು. ಬ್ಲಾಕ್ ಬಸ್ಟರ್ ಹಿಟ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ಇಷ್ಟೇ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ. ಸೊ ಈ ಒಂದು ವಿಡಿಯೋ ಇಷ್ಟ ದಯವಿಟ್ಟು ಒಂದು ಲೈಕ್ ಮಾಡಿ. ಜೊತೆಗೆ ಈ ಒಂದು ವಿಡಿಯೋನ ದಯವಿಟ್ಟು ಎಲ್ರಿಗೂ ಶೇರ್ ಮಾಡಿ ಅಂತ ಹೇಳ್ತಾ ಮತ್ತೆ ಸಿಗ್ತೀನಿ ಕಣ್ರಪ್ಪ. ಎಲ್ರಿಗೂ ಬೈ. ಜೈ ಹಿಂದ್, ವಂದೇ ಮಾತರಂ.